ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ಸಿದ್ಧ, ಹಳಿಯಾಳ ಪುರಸಭೆ ಸಮಗ್ರ ಅಭಿವೃದ್ಧಿಗೆ ಬದ್ಧ ಅಂದ್ರು ಮುಖ್ಯ ಅಧಿಕಾರಿಗಳು ಆದ ಅಶೋಕ ಸಾಳೆನವರ್. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪುರಸಭೆಯ ಮೇಲಿನ ಭ್ರಷ್ಟಾಚಾರ ಪ್ರಕರಣಗಳ ಆರೋಪಗಳ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿರುವ ಬಗ್ಗೆ ಇಂದು ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದ ಹಳಿಯಾಳ ಪುರಸಭೆಯ ಮುಖ್ಯ ಅಧಿಕಾರಿಗಳು ಆದ ಅಶೋಕ ಸಾಳೆನವರ್ ಅವರು ಪ್ರಗತಿಪರ ಕೆಲಸಗಳು, ಭ್ರಷ್ಟಾಚಾರ ಆರೋಪಗಳು ಸೇರಿ ವಿವಿಧ ವಿಷಯಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಳೆಗಾಲ ಇದಾಗಿದೆ, ಯಾವ ರೀತಿ ನೀವು ಕ್ರಮ ಕೈಗೊಂಡಿದ್ದೀರಾ ಸರ್? ಮಳೆಗಾಲಕ್ಕೆ ಯಾವ ರೀತಿ ಸುರಕ್ಷತಾ ಕ್ರಮ ಕೈಗೊಂಡಿದ್ದೀರಾ ಸರ್? ನಮಸ್ತೆ ಸರ್. ನಮ್ಮ ಹಳಿಯಾಳ ಪಟ್ಟಣ ಸುಮಾರು 72 ಕಿಲೋಮೀಟರ್ ಡ್ರೈನ್ ಅನ್ನ ಒಳಗೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಜನವರಿಯಿಂದನೇ ಕಾಮಗಾರಿಯನ್ನ ಸ್ಟಾರ್ಟ್ ಮಾಡಿದ್ದೀವಿ. ಡ್ರೈನ್ ಸಿಲ್ಟ್, ವಿಶೇಷವಾಗಿ ನಾವು ಡ್ರೈನ್ ಸಿಲ್ಟ್ ರಿಮೂವ್ ಮಾಡ್ತೀವಿ. ಈಗ ಆಲ್ರೆಡಿ ನಾವು ಎಲ್ಲ 23 ವಾರ್ಡ್ಗಳಲ್ಲೂ ಕೂಡ ಲೋ ಲೈಯಿಂಗ್ ಏರಿಯಾಸ್, ಎಲ್ಲೆಲ್ಲಿ ವಾಟರ್ ಕ್ಲಾಗ್ ಆಗುತ್ತೆ ಅಂತ ಏರಿಯಾಸ್ಗಳನ್ನ ಗುರುತಿಸಿ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಡ್ರೈನ್ ಸಿಲ್ಟ್ ಅನ್ನ ರಿಮೂವ್ ಮಾಡಿಸಿದೀವಿ. ಸೊ ಹೆವಿ ರೈನ್ ಫ್ಲಡ್ ಆದ್ರೂ ಕೂಡ ಅಂತ ಏರಿಯಾನಲ್ಲಿ ಈಸಿಯಾಗಿ ವಾಟರ್ ಫ್ಲೋ ಆಗಿ ಯಾವುದೇ ಮನೆಯಲ್ಲಿ ನೀರು ಹೋಗ್ಲಿಕ್ಕೆ ಇಲ್ಲ, ಆ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಪೌರ ಕಾರ್ಮಿಕರು ಕಂಪೇರಿಂಗ್ ವಿತ್ ಅದರ್ ಸಿಟೀಸ್ ತುಂಬಾ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ತುಂಬಾ ಒಂದು ಒಳ್ಳೆಯ ಅಂಶ ನಮ್ಮಲ್ಲಿ. ಯಾಕಂದ್ರೆ ನಮ್ಮ ಪಟ್ಟಣ ಬ್ಯೂಟಿಫುಲ್ ಆಗಿರ್ಬೇಕು, ಜೊತೆಗೆ ಸ್ವಚ್ಛತೆಯಿಂದ ಕೂಡಿರ್ಬೇಕು ಅನ್ನುವಂತ ಮಾನ್ಯ ಶಾಸಕರ ಒಂದು ನಿಲುವು ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಸಿಬ್ಬಂದಿನೂ ದುಡಿತಾ ಇದ್ದಾರೆ, ನಾವು ಕೂಡ ಅವರಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಕಳೆದ 3-4 ದಿವಸಗಳಿಂದ ಒಂದು ರೀತಿ ಪತ್ರಿಕೆ, ವಿಶ್ವದರ್ಶನ ಪತ್ರಿಕೆಯಲ್ಲಿ ನಿಮ್ ಬಗ್ಗೆ ಒಂದು ರೀತಿ ಇದು ಬರ್ತಾ ಇದೆ, ಸಾಕಷ್ಟು ಒಂದು ರೀತಿ ಭ್ರಷ್ಟಾಚಾರದ ಆರೋಪಗಳ ಪ್ರತಿ ವರದಿ ಬರ್ತಾ ಇದೆ. ಏನ್ ಸರ್ ಇದಕ್ಕೆ ತಮ್ಮ ಸ್ಪಷ್ಟತೆ ಏನ್ ಸರ್? ಸರ್, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ತಮ್ಮದೇ ಆದಂತಹ ಹಕ್ಕುಗಳಿದ್ದಾವೆ. ಯಾರು RTI ನಲ್ಲಿ ಮಾಹಿತಿ ಕೇಳಬಹುದು, ತಪ್ಪಿದ್ದಲ್ಲಿ ಸಲಹೆ ಸೂಚನೆಗಳನ್ನ ಕೊಡಬಹುದು. ಬಟ್ ಅದು ವಿಧಾನಗಳು ಬೇರೆ ಬೇರೆ ಇರಬಹುದು. ಅದರ ಬಗ್ಗೆ ನನಗೇನು ಬೇಜಾರೇ ಇಲ್ಲ. ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಹೋಗುವಂತ ಮನುಷ್ಯ, ವರ್ಕ್ ಹಾಲಿಕ್ ಮನುಷ್ಯ. ಅದು ಇಲ್ಲಿ ಜನರಿಗೆ ಗೊತ್ತಿದೆ ನಾನು ಏನ್ ಕೆಲಸ ಮಾಡಿದ್ದೀನಿ ಅಂತ. ಇದ್ರ ಜೊತೆಗೆ ನಮ್ಮ ಅನುಭವಿ ಮಾನ್ಯ ಶಾಸಕರು, ಅವರ ಮಾರ್ಗದರ್ಶನ, ಅವರ ಸಲಹೆ ಸೂಚನೆಯಂತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಕೆಲಸಗಳನ್ನ ಅತಿ ಕಡಿಮೆ ಅವಧಿಯಲ್ಲಿ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡುವಂತೆ ನಮ್ಮ ಸಾಹೇಬರು ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು ಕೆಲಸ ಮಾಡಿದ್ದೀವಿ. ಈ ಹಂತದಲ್ಲಿ ನನ್ನ ವೈಯಕ್ತಿಕ ಒಂದು ಸರ್ವಿಸ್ ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 2011ರಲ್ಲಿ ಫಸ್ಟ್ ಗ್ರೇಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ನಾನು ಬಂದ ಮೇಲೆ ನನ್ನ ಎಂಟೈರ್ ಒಂದು 15 ವರ್ಷದ ಅವಧಿಯಲ್ಲಿ 1 ವರ್ಷ ಗದಗ ಲಕ್ಷ್ಮೇಶ್ವರದಲ್ಲಿ ಮಾಡಿದ್ದೀನಿ. ಉಳಿದಂತ ಅವಧಿಯನ್ನ ನಾನು ಹಳಿಯಾಳದಲ್ಲೇನೆ ಮಾಡಿದ್ದೀನಿ, ವಿವಿಧ ಹುದ್ದೆಗಳಲ್ಲಿ ಮಾಡಿದ್ದೀನಿ ಅಷ್ಟೇ. ಈಗ ಮುಖ್ಯಾಧಿಕಾರಿಯಾಗಿ ನವೆಂಬರ್ 2022ರಿಂದ ನಾನು ಈ ಹುದ್ದೆಯನ್ನ ನಿರ್ವಹಿಸ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಹಲವು ಆರೋಪಗಳು ಬಂದಿದ್ದಾವೆ. RTI ಅಡಿಯಲ್ಲಿ ಪ್ರಕಾಶ್ ಗೌಡ ಪಾಟೀಲ್ ಅನ್ನುವಂತ ಒಬ್ರು RTI ಕಾರ್ಯಕರ್ತರು, ಅದೇ ರೀತಿ ಮತ್ತೊಬ್ರು ಶ್ರೀ ಹನುಮಂತ್ ಹರಿಜನ್ ಅಂತೇಳಿ ಕಾರ್ಯಕರ್ತರು ಮಾಹಿತಿ ಕೇಳಿದ್ದಾರೆ. ಅದ್ರ ಬಗ್ಗೆ ನನ್ಗೆ ಬೇಜಾರಿಲ್ಲ, ತಪ್ಪಿಲ್ಲ. ಅವ್ರು ಕೇಳಿದ್ದು ಸರಿ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಬಟ್ ಅದರಲ್ಲಿ RTI ಆಕ್ಟ್ ಏನ್ ಹೇಳ್ತಾನೆ, ಸಾರ್ವಜನಿಕ ಹಿತದೃಷ್ಟಿ ಅಂತ ಮೆನ್ಷನ್ ಮಾಡ್ತಾನೆ. ಸಾರ್ವಜನಿಕ ಹಿತದೃಷ್ಟಿ ಇದ್ದಲ್ಲಿ ಅದು ವೈಯಕ್ತಿಕ ಒಂದು ದ್ವೇಷದ ಕಡೆಗೆ ಹೋಗಬಾರದು. ಯಾವುದೇ ಮಾಹಿತಿಯನ್ನ ತಗೊಂಡು ವೈಯಕ್ತಿಕ ವ್ಯಕ್ತಿಗತ ಹಿತ ಸಾಧನೆಗೆ ಬಳಕೆ ಆಗಬಾರ್ದು ಅನ್ನೋದು ನನ್ನ ಒಂದು ಸ್ಪಷ್ಟವಾದಂತ ನಿಲುವು. ಸಾರ್ವಜನಿಕರಿಗೆ
ಈಗ ಒಳ್ಳೆಯದಾಗುವುದಾದ್ರೆ ಖಂಡಿತ ಅಧಿಕಾರಿ ಅದಕ್ಕೆ ಒತ್ತನ್ನು ಕೊಡಬೇಕು. ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಟ್ಟ ಮೇಲೆ ಅದನ್ನ ನಾವು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ಲಿಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಹೇಳೋದು, ದಿನಾಂಕವನ್ನ ನಿಗದಿಪಡಿಸಿ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕೇಳೋದು, ಆಮೇಲೆ ಸುಳ್ಳು ಜಾತಿ ನಿಂದನೆ ಪ್ರಕರಣವನ್ನ ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳ ಮೇಲೆ ದಾಖಲು ಮಾಡೋದು, ಮತ್ತು ನೀರಿನ ಶುಲ್ಕ ವಸೂಲಿ ಮಾಡಕ್ಕೆ ನಮ್ಮ ಸಿಬ್ಬಂದಿ ಹೋದಾಗ ಅವ್ರ ಮೇಲೆ ಮಾನಹಾನಿ ಪ್ರಕರಣವನ್ನ ದಾಖಲು ಮಾಡೋದು, ಇವೆಲ್ಲ ವೈಯಕ್ತಿಕ ದ್ವೇಷ ಭಾವನೆ ಮತ್ತು ವ್ಯಕ್ತಿಗತ ಹಿತ ಸಾಧನೆಗಾಗಿ ಇರುವಂತ ಟೂಲ್ ಆಗಿ ಇದು ಕಾಣಿಸುತ್ತೆ. ಆ ಒಂದು ಒಂದು ಹಿನ್ನೆಲೆಯಲ್ಲಿ ಒಬ್ಬ RTI ವ್ಯಕ್ತಿ ಸುಮಾರು 142 ಅರ್ಜಿಗಳನ್ನು ಸಲ್ಲಿಸಿದಾಗ ನಾವು ಸುಮಾರು 48 ಅರ್ಜಿಗಳಿಗೆ ಮಾಹಿತಿಯನ್ನು ಕೊಟ್ವಿ. ನಾನು ಈಗ 3 ಅಂಶಗಳನ್ನು ಏನು ಹೇಳಿದ್ದೀನಲ್ಲ, ಈ ಆಧಾರದ ಮೇಲೆ ಇವು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿಲ್ಲ ಅಂತ ಹೇಳಿ ನಮಗೆ ಪರಿಗಣನೆಗೆ ಬಂದ ಮೇಲೆ ನಾವು ಅವನ್ನ ಮಿಕ್ಕಿದ್ದನ್ನ ವಿಲೇ ಮಾಡಿದ್ವಿ. ಸೊ ಅದನ್ನೇ ಒಂದು ಕುಂಟು ನೆಪ ಮಾಡಿಕೊಂಡು ನಮ್ಮ ಸಿಬ್ಬಂದಿಗಳ ಮೇಲೆ ಒಂದು ರೀತಿ ಶೋಷಣೆ ಮಾಡೋದು, ಸಿಬ್ಬಂದಿಗಳಿಗೆ ಬೈಯೋದು, ಈ ರೀತಿ ಮಾಡ್ತಾ ಇದ್ರೆ ಸೊ ಯಾರಿಗೇ ಆಗಲಿ ಮಾನಸಿಕವಾಗಿ ತುಂಬಾ ಹಿಂಸೆ ಆಗತ್ತೆ, ಕೆಲಸ ನಿರ್ವಹಿಸೋದು ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಇದು ಒಂದೇ ಕೆಲಸ ಇರೋದಿಲ್ಲ. ಮುನ್ಸಿಪಾಲಿಟಿ ಅಂತಂದ್ರೆ ಪ್ರತಿದಿನನೂ ನಿತ್ಯವೂ 100 ಸಮಸ್ಯೆಗಳಿರ್ತವೆ. ಪ್ರತಿದಿನವೂ ಒಂದು ಹೊಸ ಸಮಸ್ಯೆ ಇದ್ದೇ ಇರುತ್ತೆ. ನೀರಿನ ಸಮಸ್ಯೆ, ಕಸದ ಸಮಸ್ಯೆ, ಸ್ಟ್ರೀಟ್ ಲೈಟು, ಯಾವುದೋ ಒಂದು ಪ್ರಾಣಿ ಸತ್ತಿರತ್ತೆ, ತೆಗೆದು ಹಾಕ್ಬೇಕಾಗತ್ತೆ. ಗೌರ್ಮೆಂಟ್ ಇಂದ ಯಾವುದೋ ಮಾಹಿತಿ ಕೇಳಿರ್ತಾರೆ, ಇಮಿಡಿಯೇಟ್ ಆಗಿ ಅದನ್ನ ಸಲ್ಲಿಸ್ಬೇಕಾಗಿರತ್ತೆ. ಯಾವ್ದಾದ್ರು ಆಕ್ಷನ್ ಪ್ಲಾನ್ ರೆಡಿ ಮಾಡ್ಬೇಕಾಗಿರತ್ತೆ ಇಮಿಡಿಯೇಟ್ ಆಗಿ. ಅದ್ರ ಜೊತೆಗೆ ಸಾರ್ವಜನಿಕ ಜನಪ್ರತಿನಿಧಿಗಳು ಏನಾದ್ರೂ ಇಶ್ಯೂಸ್ ಇರ್ತವೆ, ಅವನ್ನೆಲ್ಲ ಬಗೆಹರಿಸೋದಕ್ಕೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಮುನ್ಸಿಪಾಲಿಟಿಗೆ 58 ಕೆಲಸ. ಆ 58 ಕೆಲಸದಲ್ಲಿ ಈ RTI ಇದ್ದು ಒಂದು ಕೆಲಸ. ಸೊ ಅದಕ್ಕೆ ಕೇಳೋದ್ರಲ್ಲಿ ತಪ್ಪಿಲ್ಲ, ಬಟ್ ಅದು ವೈಯಕ್ತಿಕ ದ್ವೇಷದಿಂದ ಕೂಡಿರಬಾರ್ದು ಅನ್ನೋದಷ್ಟೇ ನನ್ನ ಒಂದು ಸ್ಪಷ್ಟ ಅಭಿಮತ. ಅಲ್ಲ, ಈಗೇನು ಕೆಲವೆಲ್ಲ ಲೋಕಾಯುಕ್ತ ಪ್ರಕರಣದಲ್ಲಿ ಇದು ದಾಖಲಾಗಿದೆ ಅಂತಲ್ಲ ಸರ್ ತಮ್ಮ ವಿರುದ್ಧ? ಸರ್ ನೋಡಿ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸರ್ಕಾರದಿಂದ ಸ್ಥಾಪನೆಗೊಂಡಂತ ಯಾವುದೇ ತನಿಖಾ ಸಂಸ್ಥೆಗೆ ಸರ್ಕಾರಿ ನೌಕರ ಬದ್ಧನಾಗಿರಬೇಕು. ಅದು ನನ್ನ ಸ್ಪಷ್ಟವಾದಂತ ನಿಲುವು. ಯಾವುದೇ ತನಿಖಾ ಸಂಸ್ಥೆ ಒಬ್ಬ ಅಧಿಕಾರಿ ವಿರುದ್ಧ ತನಿಖೆಯನ್ನ ನಡೆಸ್ತಾ ಇದ್ದಾಗ, ಆ ತನಿಖೆಯು ಪ್ರಗತಿಯಲ್ಲಿದ್ದಾಗ ನಾವು ಯಾವುದೇ ಒಂದು ನಮ್ಮದೇ ಆದಂತ ನಿಲುವನ್ನ ಹೇಳಲಿಕ್ಕೆ ಬರುವುದಿಲ್ಲ. ಅದು ಏನು ತೀರ್ಮಾನ ಮಾಡ್ತೈತೆ ಅದನ್ನ ನಾವು ಫೇಸ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಅದು ನಮ್ಮ ಸ್ಪಷ್ಟವಾದ ತೀರ್ಮಾನ. ಈಗ ಯಾವುದೇ ಫಾರ್ ಎಕ್ಸಾಂಪಲ್ ಕೆಲವು ವ್ಯಕ್ತಿಗಳು ತಪ್ಪು ಮಾಹಿತಿಯನ್ನ ಬಹಳ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸುಮಾರು ಬಡಾವಣೆಯಲ್ಲಿ ಏನು ಅದು ಅವ್ಯವಹಾರ ಆಗಿದೆ, ಹಾಗಾಗಿದೆ ಅಂತೇಳಿ. ಈಗ ನೀವು ಒಂದು ಲ್ಯಾಂಡ್ ಎಣ್ಣೆ ಆದ್ಮೇಲೆ ಏನಾಗಬೇಕು, ಅದಕ್ಕೆ ಪ್ರೊಸೀಜರ್ಸ್ ಇದೆ. ಟೌನ್ ಪ್ಲಾನಿಂಗ್ ಡೆವಲಪ್ಮೆಂಟ್ ಮ್ಯಾಪ್ ಆಗುತ್ತೆ. ಮ್ಯಾಪ್ ಆದ್ಮೇಲೆ ಮುನ್ಸಿಪಾಲಿಟಿಯಿಂದ ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. ಆಮೇಲೆ ಅಭಿವೃದ್ಧಿ ಕಾಮಗಾರಿಗಳು ಸ್ಟಾರ್ಟ್ ಆಗ್ತವೆ. ಅಭಿವೃದ್ಧಿ ಕಾಮಗಾರಿ ಆದ್ಮೇಲೆ ಅವನು ಎಲ್ಲ ಡೆವಲಪ್ಮೆಂಟ್ ಮಾಡಿದ ಮೇಲೆ ಸೈಟ್ಸ್ ರಿಲೀಸ್ ಆಗ್ತವೆ. ಇದೆಲ್ಲ ಪ್ರೊಸೀಜರ್ಸ್ ಫಾಲೋ ಆದ್ಮೇಲೆನೆ ಅವು ಈ ಖಾತಾ ಆಗಿ ಸೈಟ್ಸ್ ಸೇಲ್ ಆದ್ಮೇಲೆ ಬಿಲ್ಡಿಂಗ್ ಪರ್ಮಿಷನ್ ತಗೊಂಡು ಕಟ್ಟಿರ್ತಾನೆ. ಆದ್ರೆ ಇವು ಹಂತವಾಗಿ ಸರ್ಕಾರದಿಂದ ಏನು ಸರ್ಕ್ಯುಲರ್ಸ್ ಏನ್ ಫಾಲೋ ಅಪ್ ಆಗ್ತಾ ಇದ್ದಾವೆ, ಲೇಔಟ್ 1 ವರ್ಷದಲ್ಲಿ 2 ವರ್ಷದಲ್ಲಿ ಅವು ಆಗೋದಿಲ್ಲ. ಈಗ ಸುಮಾರು 15 ವರ್ಷದ ಹಿಂದಿನ ಹಳೆ ಲೇಔಟ್ಗಳನ್ನು ಈಗ ಪ್ರಸಕ್ತ ಪ್ರಗತಿಯಲ್ಲಿ ಇದ್ದದ್ದು ಇದ್ದಾವೆ. ಅಂತ ಒಂದು ಸಂದರ್ಭದಲ್ಲಿ ಏನಾದ್ರೂ ರಸ್ತೆಗಳು ಮಾಡಿದ್ದು ಮಳೆ ಬಂದಾಗ ಕೊಚ್ಕೊಂಡು ಹೋಗಿರ್ತವೆ. ಅಂತವನ್ನೆಲ್ಲ ಮಾಡಿ ಮತ್ತೆ ನಾವು ಸಾಹೇಬ್ರ ಗಮನಕ್ಕೆ ತಗೊಂಡ್ಬಂದು ಎಲ್ಲಿ ಜನವಸತಿ ಚೆನ್ನಾಗಿದೆ ಅಂತ ಒಂದು ರಸ್ತೆಗಳನ್ನು ಕೂಡ ನಾವು ಮತ್ತೆ ಅಭಿವೃದ್ಧಿ ಕಾಮಗಾರಿ ವರ್ಕ್ಸ್ ಅಲ್ಲಿ ತಗೊಂಡು ಮಾಡಿಕೊಟ್ಟದ್ದು ಇದೆ. ಸೊ
ಇಲ್ಲಿ ಯಾವುದೇ ಒಂದು ಲೇಔಟ್ ಅಲ್ಲಿ ಅಂತ ಯಾವುದೇ ಒಂದು ಅವ್ಯವಹಾರ ನಡೆದಿದ್ದು ಇರುವುದಿಲ್ಲ. ಅದು ತನಿಖೆಯಿಂದ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ. ಸೊ ಈಗ ಲೋಕಾಯುಕ್ತ ಹಂತದಲ್ಲಿ ಇರುವಂತ ನಾವು ಅವರಿಗೆ ಸುಮಾರು ಇಲ್ಲಿವರೆಗೆ ಒಂದು ಸುಮಾರು 18,000 ಪುಟಗಳ ಒಂದು ದಾಖಲೆಯನ್ನ ಮಾನ್ಯ ಲೋಕಾಯುಕ್ತಕ್ಕೆ ನಾವು ಸಲ್ಲಿಸಿದ್ದೀವಿ. ಅವರು ಕೇಳುವಂತ ಕಂಪ್ಲೇಂಟ್ಸ್ಗೆ ನಾವು ಉತ್ತರವನ್ನ ಕೊಟ್ಟಿದ್ದೀವಿ. ಬಟ್ ಆ ತನಿಖಾ ಸಂಸ್ಥೆಗೆ ಮಾತ್ರ ಅಧಿಕಾರ ಇರುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ. ಅದರ ಮಧ್ಯೆ ಇವರು ಹಸ್ತಕ್ಷೇಪ ಮಾಡಿ ಹಾಗಾಗಿದೆ ಹೀಗಾಗಿದೆ ಅವರು ಹೇಳ್ಕೋಬಹುದು. ಬಟ್ ನಿಜವಾಗಿ ಏನ್ ಆಗಿದೆ ಅದು ತೀರ್ಮಾನವನ್ನ ಸಂಬಂಧಪಟ್ಟಂತ ತನಿಖಾ ಸಂಸ್ಥೆ ನಿರ್ವಹಿಸಬೇಕೇ ಇನ್ನೂ ಬಂದಿಲ್ಲ, ಪ್ರಗತಿ ಹಂತದಲ್ಲಿ ಇದೆ ಅದು. ಈಗ ಒಟ್ಟಾರೆ ಏನ್ ಯಾಕೆ ಏನು ಒಂದು ರೀತಿ ಆರೋಪಗಳು ಪ್ರತ್ಯಾರೋಪಗಳು ಯಾಕೆ ಸರ್ ಈ ರೀತಿ ಏನ್ ಸರ್? ಇದು ಪ್ರಜಾಸತ್ತಾತ್ಮಕ ದೇಶ, ಯಾರು ಬೇಕಾದ್ರೂ ಯಾವುದೇ ರೀತಿಯಾದಂತ ಆರೋಪಗಳನ್ನು ಮಾಡಬಹುದು. ಏನು ನಿಜ ಅಂತಂದ್ರೆ ಅವನು ಮಾಡಿರುವಂತ ಕೆಲಸ ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ ತೀರ್ಮಾನ ಮಾಡ್ಲಿಕ್ಕೆ ಇಲಾಖೆ ಇದೆ, ತನಿಖಾ ಸಂಸ್ಥೆಗಳಿದ್ದಾವೆ, ಅವು ನಿರ್ಧಾರ ಮಾಡ್ತವೆ. ಅದರ ಆ ಅಧಿಕಾರಿ ಸರಿ ಇದ್ದಾನೋ ಇಲ್ವೋ, ಇದ್ರೆ ಎಷ್ಟರ ಮಟ್ಟಿಗೆ ಇದ್ದಾನೆ ಅನ್ನೋದನ್ನ ನಿರ್ಧಾರ ಮಾಡುವಂತವು ತನಿಖಾ ಸಂಸ್ಥೆಗಳು. ಬಟ್ ಅದರಲ್ಲಿ ಹಸ್ತಕ್ಷೇಪ ಆಗಬಾರ್ದು ಅನ್ನೋದಷ್ಟೇ ನನ್ನ ಒಂದು ಸ್ಪಷ್ಟವಾದಂತ ಅಭಿಮತ. ಯಾವುದೇ ತೀರ್ಪು ಬಂದ್ರು ನೀವು ಸ್ವೀಕಾರ ಮಾಡ್ತೀರಾ? ನಾವು ಯಾವುದೇ ತೀರ್ಪು ಬಂದ್ರೂ ಕೂಡ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಹಳಿಯಾಳದಲ್ಲೇನೆ ಇರ್ಬೇಕನ್ನುವಂತ ಮನಸ್ಥಿತಿಯನ್ನ ಎಂದೂ ಹೊಂದಿಲ್ಲ. ಎಲ್ಲೇ ಹಾಕಿದ್ರು ಕೂಡ ಇಲಾಖೆ ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ನಾನು ಬದ್ಧ. ನಾವು ಹೋಗ್ಲೇಬೇಕು ಸರ್. ಇದು ಆಸ್ ಪರ್ ಗವರ್ಮೆಂಟ್ ಗೈಡ್ಲೈನ್ ಪ್ರೋಟೋಕಾಲ್ ಪ್ರಕಾರ ನಮ್ಮ ಹೈಯರ್ ಅಥಾರಿಟಿ ಏನೇ ಇನ್ಸ್ಟ್ರಕ್ಷನ್ ಪಾಸ್ ಮಾಡಿದ್ರು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸಾರ್ವಜನಿಕ ನೌಕರರಾಗಿ ನಾವು ಕರ್ತವ್ಯ ನಿರ್ವಹಿಸಬೇಕು ಅದನ್ನೇ ಅದೇ ರೀತಿ ನಾನು ಮಾಡ್ತೀನಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ದು ಜನರಿಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಒಳ್ಳೆಯ ಸೇವೆಯನ್ನು ಕೊಡಬೇಕು, ಇಮಿಡಿಯೇಟ್ ಆಗಿ ಅವ್ರಿಗೆ ಪಬ್ಲಿಕ್ ಗ್ರೀವೆನ್ಸಸ್ ಅಡ್ರೆಸ್ ಆಗ್ಬೇಕು ಅನ್ನುವಂತ ಧ್ಯೇಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಹೊರತಾಗಿ ಇನ್ನೊಬ್ಬರಿಗೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ವೈಯಕ್ತಿಕ ನಿಂದನೆ ಮಾಡೋದು, ಓನ್ಲಿ ಒಬ್ಬ ಅಧಿಕಾರಿನ ಮಾತ್ರ ಟಾರ್ಗೆಟ್ ಮಾಡಿ ಮಾಡೋದನ್ನ ಈ ಒಂದು ಸಂದರ್ಭದಲ್ಲಿ ನಾನು ಖಂಡಿಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.